So hi, hello, welcome back to my YouTube channel. So this is Karthik. So right now I'm in Terminal 2 in Bangalore. So I'm starting my journey to Punjab. So right now I'm alone. So let's see. So how the journey will continues. So ಇವಾಗ ನಾನು I'm supposed to take a elevator. अब लिफ्ट से दे दे Okay. लिफ्ट से बैक साइड में Okay, so I'm not supposed to go in the what do you call elevator. So I'm supposed to take a lift. So they asked me to take a lift. Yeah, I got a lift up there. So ಏನಂದ್ರೆ ಇದೀನಿ. ಸೊ ದಿಸ್ ಇಸ್ ದ ಸೆಕೆಂಡ್ ಟೈಮ್ ಐ ಆಮ್ ಕಮಿಂಗ್ ಫಾರ್ ಟರ್ಮಿನಲ್ 2. ಸೊ ಮುಂಚೆ ಒಂದು ಶ್ರೀಲಂಕಾ ಹೋಗ್ಬೇಕಾದ್ರೆ ಬಂದಿದ್ದೆ, ಇವಾಗ ಸೆಕೆಂಡ್ ಟೈಮ್ ಬರ್ತಿರೋದು. ಸೊ ಏನಂದರೆ ಈ ಏರ್ಪೋರ್ಟಿಗೆ ಬರೋಕ್ಕೆ ಏನೋ ಒಂಥರ ಖುಷಿ. ಸೊ ಯಾಕಂದರೆ ಲೈಕ್ ಆಸ್ ಯು ಸಿ ದಿಸ್, ಸೊ ಇಟ್ ಇಸ್ ಫೀಲ್ಡ್ ವಿತ್ ಗ್ರೀನರಿ. ಸೊ ದಟ್ ಈಸ್ ದ ರೀಸನ್ ಲೈಕ್ ಐ ಲೈಕ್ ಟು ಕಮ್ ಟು ದಿಸ್ ಏರ್ಪೋರ್ಟ್. ಆ್ಯಟ್ ವೆನೆವರ್ ಐ ಕಮ್ ಟು ದಿಸ್ ಏರ್ಪೋರ್ಟ್ ಐ ಫೀಲ್ ಗುಡ್. ಯಾ, ಲೆಟ್ಸ್ ಕಂಟಿನ್ಯೂ ಅವರ್ ಜರ್ನಿ. ಸೊ ಲೆಟ್ಸ್ ಸಿ ಹೌ. ಸೊ ಓಕೆ, ಸೊ ಅಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಿದ್ದಲ್ಲ. ಇವಾಗ ಏನಾಯಿತು ಅಂದರೆ ಇಲ್ಲಿ ಬಂದಿದ್ದೆ. ಸೊ ಲಾಂಚ್ ಆ್ಯಕ್ಸಸ್ ಆಯಿತು. ಸಮ್ ಲಾಂಚ್ ಆ್ಯಕ್ಸಸ್ ವರ್ಕ್. ಫೈನಲಿ ಚೆನ್ನಾಗಿ ತಿಂದಾಗಿದೆ. ಇನ್ನೇನು ಫ್ಲೈಟ್ ಹತ್ತಿ ಆರಾಮಾಗಿ ನಿದ್ದೆ ಮಾಡಿಬಿಡೋದೆ. ಸೊ ಯಾ, ಇಟ್ ವಾಸ್ ವರ್ತ್, ಆ್ಯಕ್ಚುಲಿ ವರ್ತ್. ಸೊ ಯಾವ ಹತ್ರ ಕ್ರೆಡಿಟ್ ಕಾರ್ಡ್ಸ್ ಇದೆ ಅಥವಾ ಡೆಬಿಟ್ ಕಾರ್ಡ್ಸ್ ಇದೆ ಚೆಕ್ ಮಾಡಿ. ಸಮ್ಟೈಮ್ಸ್ ಇಟ್ ಮೈಟ್ ವರ್ಕ್, ಇಟ್ ಮೈಟ್ ನಾಟ್ ವರ್ಕ್. ಸೊ ಬಟ್ ವರ್ಕ್ ಆದರೂ ಚೆನ್ನಾಗಿ ತಿನ್ಬೋದು. ಸೊ ಬಟ್ ಬೇಜಾರಿನ ವಿಷಯ ಏನಂದರೆ, ಸೊ ಬಾರ್ ಆ್ಯಕ್ಸೆಸಲ್ಲಿ ಇರಲಿಲ್ಲ. ಸೊ ಓನ್ಲಿ ಬರೀ ಫುಡ್ ಆ್ಯಕ್ಸೆಸ್ ಮಾತ್ರ ಆಯಿತು. ಸೊ ಬಾರ್ಗೆ ಚಾರ್ಜ್ ಆಗ್ತಿತ್ತು. ಸೊ ಗೊತ್ತಲ್ಲ, ಸೊ ಸದ್ಯಕ್ಕೇನು ಬಾರ್ ಆ್ಯಕ್ಸೆಸ್ ತೊಗೊಂಡಿಲ್ಲ, ಬರೀ ಫುಡ್ ಆ್ಯಕ್ಸೆಸ್ ತೊಗೊಂಡೆ. ಆ್ಯಂಡ್ ಎವ್ರಿಥಿಂಗ್ ವಾಸ್ ಗುಡ್. ಸೊ ಈಗ ನೆಕ್ಸ್ಟ್ ಅದೇ, ಸೊ ಲೈಕ್ ಹಾಕ್ತೀನಿ ಫುಡ್ ಫೋಟೋ ಹಾಕ್ತೀನಿ, ಚೆಕ್ ಮಾಡಿ. ಸೊ ಆಮೇಲೆ ಸರ್ Just call me bro. What is this? So when you said Karthik, I thought like there is one more guy. I wasn't sure of the name. ಓಕೆ. I thought it was someone else. ಈಗೇನೆಂದರೆ ಚೆನ್ನಾಗಿ ತಿಂದಾಯಿತು, ಕೂತಿದ್ದೀನಿ. ಸೊ ಅದಾದಮೇಲೆ ಬಂದೆ, ಸೆಕ್ಯೂರಿಟಿ ಚೆಕಿನ್ ಆಯಿತು. ಸೆಕ್ಯೂರಿಟಿ ಚೆಕಿನೇ ಒಂದು ಲೈಕ್, ಆಮೇಲೆ ಲಗೇಜ್ ತುಂಬ ಜಾಸ್ತಿ ಆಗಿತ್ತು. ಸೊ 15 kg ಅಲೋ ಮಾಡ್ತಾರೆ. ಸೊ ನನ್ನ ಲಗೇಜ್ ಆಲ್ಮೋಸ್ಟ್ 19 kg ಇತ್ತು. ಸೊ ಅದನ್ನು ತೆಗೆದು ಹಾಕಿ ಮಾಡೋ ತನಕ ಒಂದು ಮೂರು ಕಾಲ ಆಯಿತು. ಸೆಕ್ಯೂರಿಟಿ ಚೆಕಿಂಗ್ ಆರಾಮಾಗಿ ಮುಗೀತು. ಬಂದು ಕೂತಿದ್ದೀನಿ ಇಲ್ಲಿ. ಸೊ ಆಲ್ಮೋಸ್ಟ್ ಟೈಮ್ ಬಂದು 5:15. ಇನ್ನೇನು ಲಾಂಚ್ ಆ್ಯಕ್ಸೆಸ್ ಮುಗೀತು, ಚೆನ್ನಾಗಿ ತಿಂದಾಯಿತು. ಇನ್ನೇನು ಹೊರಡೋದೆ ಬಾಕಿ ಅಷ್ಟೇ. ಸೊ ಸೊ ಇದಾಗಿತ್ತು. ಆಮೇಲೆ ಇನ್ನೇನು ಫ್ಲೈಟ್ ಹತ್ತದ ಮೇಲೆ ಅದೊಂದು ಅಷ್ಟು ವೀಡಿಯೋ ಹಾಕ್ತೀನಿ, ಚೆಕ್ ಮಾಡಿ. ಸೊ ಇನ್ನೇನು ನಾನೀಗ ರೈಟ್ ನೋ ಐ ಆಮ್ ಇನ್ ಡೆಲ್ಲಿ ಏರ್ಪೋರ್ಟ್. ಸೊ ಇನ್ ಟರ್ಮಿನಲ್ 3. ಸೊ ಐ ಆಮ್ ವೈಟಿಂಗ್ ಲಾಂಚ್. ಸೊ ಲುಕ್ ಅಟ್ ದಿಸ್. ಸೊ ದಿಸ್ ಇಸ್ ದ ವ್ಯೂ ದಟ್ ಐ ಹ್ಯಾವ್. ಸೊ ಈಗ ಮತ್ತೆ ನನಗೆ 12:15 ಅಷ್ಟೊತ್ತಿಗೆ ಮತ್ತೆ ಫ್ಲೈಟ್ ಇದೆ. 12:55ಗೆ ಲೈಕ್ ಇರೋದು. ಸೊ ಲೈಕ್ ಐ ಆಮ್ ವೆಯ್ಟಿಂಗ್ ಇಯರ್. ಸೊ ಇನ್ನೊಂದು 15 ನಿಮಿಷ ಮಲ್ಕೊಂಡು ಹೋಗ್ತೀನಿ. ಸೊ ಚಾರ್ಜ್ ಇರಲಿಲ್ಲ, ಅದಕ್ಕೆ ಚಾರ್ಜ್ಗೆ ಹಾಕ್ಕೊಂಡಿದ್ದೀನಿ.
ಸೊ ವ್ಯೂ ತುಂಬ ಚೆನ್ನಾಗಿದೆ ಮುಂದೆ. ಐ ಆಮ್ ಜಸ್ಟ್ ಸ್ಲೀಪಿಂಗ್. ಲುಕ್ ಎಟ್ ದಿಸ್ ವ್ಯೂ. ಸೊ ಈಗ ಮತ್ತೆ ಇನ್ನೊಂದು ಚೆಕ್ ಇನ್ ಮಾಡಬೇಕು, ವೆಯ್ಟಿಂಗ್. ಸೊ ಇನ್ನೊಂದು 2 ಅವರಲ್ಲಿ ಪಂಜಾಬಲ್ಲಿ ಇರ್ತೀನಿ. ಸೊ ಗುಡ್, ಫೀಲಿಂಗ್ ಗುಡ್. ಸೊ ನೆನ್ನೆ ರಾತ್ರಿಯಿಂದ ನಿದ್ದೆ ಇಲ್ಲ, ಅಲ್ಲೂ ಯಾವುದೋ ಫಿಲಮ್ ನೋಡ್ತಾ ಕೂತ್ಕೊಬಿಟ್ಟೆ, ನಿದ್ದೆನೇ ಬಂದಿಲ್ಲ. ನಿದ್ದೆ ಬಂದಿತ್ತು, ಅಷ್ಟರೊಳಗೆ ಕ್ಯಾಬಿನ್ ಕ್ರೂ ಅವ್ರು ಬಂದು ಎಬ್ಬಿಸ್ಬಿಟ್ರು. ಸೊ ಎನರ್ಜಿ ಇಲ್ಲ, ಫುಲ್ ಎನರ್ಜಿ ಡೌನ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಬಂದು ಚೆಕ್ ಮಾಡಿದೆ, ಇಲ್ಲಿ ಲಾಂಚ್ ಆಕ್ಸೆಸ್ ಇದೆಯಾ ಅಂತ. ಇಲ್ಲ, ಫೀಲಿಂಗ್ ಬ್ಯಾಡ್. ಅಟ್ಲೀಸ್ಟ್ ಲಾಂಚ್ ಆಕ್ಸೆಸ್ ಇದ್ದಿದ್ರೆ ಮೋಸ್ಟ್ಲಿ ಏನಾದರೂ ಆಗ್ಬೋದಾಗಿತ್ತು, ಬಟ್ ಏನಿಲ್ಲ, ಎನರ್ಜಿನೇ ಇಲ್ಲ. ಗೊತ್ತಲ್ಲ, ಏರ್ಪೋರ್ಟಲ್ಲಿ ಏನು ತೊಗೊಂಡ್ರು ರೇಟ್ ಜಾಸ್ತಿ. ಸೊ ಐ ಆಮ್ ಜಸ್ಟ್ ಸ್ಲೀಪಿಂಗ್. ಸ್ಲೀಪಿಂಗ್. ಸೊ ಅಲ್ಲಿ ಹಿಂದೆ ಕೂತಿರೋರು ನನ್ನ ಗರ್ಲ್ ಫ್ರೆಂಡ್ ಅಂದ್ಕೊಂಡ್ಬಿಡಿ. ಸೊ ಯಾರೋ ಗೊತ್ತಿಲ್ಲ ನನಗೆ. ಸೊ ಆಮೇಲೆ ಹುಡುಗಿ ಜೊತೆ ಹೋಗಿದ್ದೀನಿ ಅಂತ ಮತ್ತೆ ಅಂದ್ಕೋಬೇಡಿ, ಇಲ್ಲ ಹುಡುಗಿ ಜೊತೆ ಬಂದಿಲ್ಲ. ಸೊ ನಾವು ಬಂದಿರೋದು ಹೋಗಿ. ಸೊ ಈಗ ಬೋರ್ಡ್ ಮಾಡೋಕ್ಕೆ ಹೋಗ್ತಿದ್ವಿ. ಸೊ ಇನ್ನು ನೆಕ್ಸ್ಟ್ 1.5 ಅವರ್ ಪಂಜಾಬಲ್ಲಿ ಇರ್ತೀನಿ. ಸೊ ಮತ್ತೆ ವೀಡಿಯೋ ಹಾಕ್ಲಾ ಬೇಡವಾ ಅಂತ ಯೋಚನೆ ಮಾಡ್ತೀನಿ. ಸೊ ಯೋಚನೆ ಮಾಡಿ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ಡ್.